ಅಕ್ಕ ಬಾವ ತವರು ಮನೆಗೆ ಬಂದರೆ ನಾನು ಹೋಗುತ್ತಿದ್ದೆ. ನಾವು ಮೂವರು ಆ ಕೆಲಸ ಮಾಡುತ್ತಿದ್ದೆವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕತೆ ತುಂಬ ಇಂಟ್ರೆಸ್ಟ್ ಆಗಿದೆ. ಪ್ಲೀಸ್ ಕತೆನ ಪೂರ್ತಿಯಾಗಿ ಕೇಳಿ. ನನ್ನ ಹೆಸರು ಪಲ್ಲವಿ, ನನ್ನ ಅಕ್ಕನ ಹೆಸರು ಪವಿತ್ರ. ನಾವಿಬ್ಬರು ಅವಳಿ ಮಕ್ಕಳು. ನಮ್ಮಿಬ್ಬರ ವಯಸ್ಸು 27 ವರ್ಷ. ಈ ಘಟನೆ ನಡೆದು ಸುಮಾರು 6 ವರ್ಷಗಳಾಗಿವೆ. ಅಂದು ನನ್ನ ಅಕ್ಕ ಪವಿತ್ರಳಿಗೆ ಮದುವೆಯಾದ ವರ್ಷ. ನನಗೆ ವರನನ್ನು ಹುಡುಕುತ್ತಿದ್ದ ವರ್ಷ. ಪವಿತ್ರಳ ಗಂಡನ ಹೆಸರು ಅಂಕಿತ್. ನೋಡಲು ತುಂಬ ಸುಂದರವಾಗಿದ್ದ. ಪವಿತ್ರ ಮತ್ತು ಭಾವ ಫಾರಿನ್ನಲ್ಲಿ ಇದ್ದ ಕಾರಣ ಮದುವೆಯಾಗಿ 6 ತಿಂಗಳ ಕಾಲ ಮನೆಗೆ ಬಂದಿರಲಿಲ್ಲ. 6 ತಿಂಗಳ ಬಳಿಕ ಅಕ್ಕ ಮತ್ತು ಭಾವ ಮನೆಗೆ ಬಂದರು. ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಯಿತು. ರಾತ್ರಿಯ ಊಟವನ್ನು ಎಲ್ಲರೂ ಮುಗಿಸಿದೆವು. ತುಂಬ ತಿಂಗಳ ನಂತರ ಸಿಕ್ಕ ನಾನು ಅಕ್ಕ ಒಂದು ರೂಮ್ನಲ್ಲಿ ಮಲಗಿದೆವು. ಭಾವ ಬೇರೆ ರೂಮ್ನಲ್ಲಿ ಮಲಗಿದರು. ನಾವೆಲ್ಲರೂ ನಿದ್ರೆಗೆ ಜಾರಿದೆವು. ಆಗ ಸುಮಾರು ಮಧ್ಯರಾತ್ರಿ ಆಗಿರಬಹುದು. ನಾನು ಮಲಗಿರುವ ಮಂಚ ಒಂದೇ ಸಮನೆ ಅಲುಗಾಡಲು ಪ್ರಾರಂಭವಾಗಿತ್ತು. ಜೊತೆಗೆ ಯಾರೋ ಚಪ್ಪಾಳೆ ತಟ್ಟಿದಂತೆ ಕೇಳಿಸಿತು. ನಾನು ಮೆಲ್ಲಗೆ ಕಣ್ಣು ತೆರೆದು ನೋಡುವಾಗ ಪವಿತ್ರ ಮತ್ತು ಭಾವ ಮಾಡುತ್ತಿದ್ದರು. ಮೊದಲಿಗೆ ನನಗೆ ಆಶ್ಚರ್ಯವಾಯಿತು. ನಂತರ ನಾನು ಸ್ವಲ್ಪ ಕಣ್ಣು ತೆರೆದು ಎಲ್ಲವನ್ನೂ ನೋಡಿದೆ. ಆಗ ಭಾವ ಉದ್ವೇಗದಿಂದ ಆ ಕೆಲಸವನ್ನು ಮಾಡುತ್ತಿದ್ದರು. ಪವಿತ್ರ ನಿಧಾನವಾಗಿ ನರಳುತ್ತಿದ್ದಳು. ಅವರಿಬ್ಬರು ಎಲ್ಲ ರೀತಿ ಕೆಲಸವನ್ನು ಮಾಡಿ ಮುಗಿಸಿದರು. ನಂತರ ಭಾವ ಅವರ ರೂಮ್ಗೆ ಹೋದರು. ಅಕ್ಕ ನನ್ನ ಜೊತೆ ಸುಸ್ತಾಗಿ ಮಲಗಿದಳು. ನನಗೆ ಅವರಿಬ್ಬರ ಆಟ ನೋಡಿ ನನಗೂ ಭಾವನ ಜೊತೆ ಆ ಕೆಲಸವನ್ನು ಮಾಡಬೇಕೆನ್ನುವ ಆಸೆ ಮೂಡಿತು. ಬೆಳಗ್ಗೆ ಆದರೂ ನನ್ನ ಮನಸ್ಸಿನಲ್ಲಿ ಕತ್ತಲಿನಲ್ಲಿ ಕಂಡ ಆ ಗಳಿಗೆಯೇ ನೆನಪಾಗುತ್ತಿತ್ತು. ಬೆಳಗ್ಗೆ ಎದ್ದು ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದ್ದರು. ನಾನು ಮಾತ್ರ ಭಾವನನ್ನು ಹೇಗೆ ನನ್ನ ದಾರಿಗೆ ತರುವುದು ಅಂತ ಯೋಚಿಸುತ್ತಿದ್ದೆ. ಊರೆಲ್ಲ ಸುತ್ತಾಡಿ ಬರೋಣ ಅಂತ ಅಕ್ಕ ನನ್ನ ಬಳಿ ಹೇಳಿದಳು. ಸರಿ ಅಂತ ನಾವು ಮೂವರು ಕಾರಿನಲ್ಲಿ ಹೊರಟೆವು. ಅಕ್ಕ ಮತ್ತು ಭಾವನ ಅನ್ಯೋನ್ಯತೆ ನೋಡಿ ನನಗೆ ಬೇಸರವೂ ಆಗುತ್ತಿತ್ತು, ಖುಷಿಯೂ ಆಗುತ್ತಿತ್ತು. ಸಮುದ್ರದ ದಂಡೆಯ ಮೇಲೆ ಕುಳಿತಿರುವಾಗ ನಾನು ಅಕ್ಕನನ್ನು ಕಿಚಾಯಿಸಿದೆ, ಭಾವ ತುಂಬ ರಸಿಕರು ಅಲ್ಲವೇ ಅಂತ. ಅದಕ್ಕೆ ಅಕ್ಕ, ಹೌದು, ನನ್ನನ್ನು ಬಿಡುವುದೇ ಇಲ್ಲ ಎಂದು ನಗಾಡಿದಳು. ನಾನು ಅಲೆಗಳ ಹತ್ತಿರ ಹೋಗುತ್ತೇನೆ ಎಂದು ಹೋಗುವಾಗ ಕಾಲು ಜಾರಿ ಭಾವನ ಮೇಲೆ ಬಿದ್ದೆ. ಆ ಸ್ಪರ್ಶ ನಿಜವಾಗಿಯೂ ಖುಷಿ ಕೊಟ್ಟಿತು. ಇನ್ನು ಅವರ ಮೇಲೆ ಇರಬೇಕೆಂಬ ಆಸೆಯೂ ಆಯಿತು. ನಾನು ಭಾವನ ಹತ್ತಿರ ಸ್ವಾರಿ ಅಂತ ಹೇಳಿ ಮೇಲೇಳಿದೆ. ಹಾಗೆ ಸಂಜೆಯವರೆಗೂ ಆಚೆ ಸುತ್ತಾಡಿ ಮನೆ ಸೇರಿದೆವು. ಎಲ್ಲರೂ ಸುಸ್ತಾಗಿದ್ದರಿಂದ ಸ್ನಾನ ಮಾಡುವಂತೆ ಅಮ್ಮ ಸೂಚಿಸಿದಳು. ನಾನು ಮೊದಲು ಸ್ನಾನಕ್ಕೆ ಹೋದೆ. ಆ ವಿಷಯ ಭಾವನಿಗೆ ತಿಳಿಯದೆ ಪವಿತ್ರ ಎಂದು ಸ್ನಾನದ ಮನೆಯೊಳಗೆ ನುಗ್ಗಿ ನನ್ನನ್ನು ತಬ್ಬಿಕೊಂಡರು. ಆ ಕ್ಷಣ ನಾನು ಮೌನವಾದೆ. ಅಕ್ಕ ಆಚೆಯಿಂದ, ಪಲ್ಲವಿ ಸ್ನಾನ ಆಯಿತಾ, ಬೇಗ ಬಾ ಎಂದು ಕಿರುಚುತ್ತಿದ್ದಳು. ಆಗ ಭಾವ ಶಾಕ್ ಆಗಿ ತಪ್ಪಾಯಿತು ಅಂತ ಸ್ನಾನದ ಮನೆಯಿಂದ ಆಚೆ ನಡೆದರು. ನಾನು ಸ್ನಾನ ಮಾಡಿ ಆಚೆ ಬಂದಾಗಲೂ ಭಾವ ನನ್ನ ಮುಖ ನೋಡಲಿಲ್ಲ. ಯಾಕೆಂದರೆ ಅವರಿಗೆ ನಾಚಿಕೆಯಾಗಿತ್ತು. ಹೇಗಾದರೂ ಮಾಡಿ ಭಾವ ಅವರ ಮನೆಗೆ ಹೋಗುವ ಮುನ್ನ ಆ ಕೆಲಸವನ್ನು ಮಾಡಬೇಕೆಂದು ಉಪಾಯ ಮಾಡುತ್ತಿದ್ದೆ. ಆಗ ನನಗೆ ಒಂದು ಉಪಾಯ ಹೊಳೆಯಿತು. ರಾತ್ರಿಯಾಯಿತು. ನಾನು ಊಟವಾದ ಬಳಿಕ ಮನೆಯ ಕರೆಂಟ್ ಸಂಪರ್ಕ ಕಡಿತ ಮಾಡಿದೆ. ಪವಿತ್ರ ಮಲಗಲು ಸಿದ್ಧಳಾದಳು. ನಾನು ಪವಿತ್ರಳ ಬಳಿ, ನೀನು ನನ್ನ ಬಟ್ಟೆ ಹಾಕಿಕೋ, ನಾನು ನಿನ್ನ ಬಟ್ಟೆಯನ್ನು ಹಾಕಿಕೊಳ್ಳುತ್ತೇನೆ ಎಂದೆ. ಅವಳು ಒಪ್ಪಿದಳು. ಅವಳು ನನ್ನ ಬಟ್ಟೆ, ನಾನು ಅವಳ ಬಟ್ಟೆಯನ್ನು ಹಾಕಿಕೊಂಡು ಮಲಗಿದೆ. ನಾನು ಇನ್ನೇನು ಮಲಗುತ್ತೇನೆ ಎನ್ನುವಷ್ಟರಲ್ಲಿ ಬಾಗಿಲು ತೆರೆದಂತಾಯಿತು. ನಾನು ಸುಮ್ಮನೆ ಏನೂ ತಿಳಿಯದ ಹಾಗೆ ಮಲಗಿದೆ. ಭಾವ ಬಂದವರೇ ಅವರ ಬಟ್ಟೆಗಳನ್ನು ಬಿಚ್ಚಿ ನನ್ನ ಸೌಂದರ್ಯದ ಜೊತೆ ಆಟ ಆಡಲು ಶುರು ಮಾಡಿದರು. ನನಗೆ ಒಂದು ಕಡೆಯಿಂದ ಸಂತೋಷವಾದರೆ ಇನ್ನೊಂದು ಕಡೆಯಿಂದ ಪವಿತ್ರಳಿಗೆ ಎಚ್ಚರವಾದರೆ ಎನ್ನುವ ಭಯವೂ ಆಗುತ್ತಿತ್ತು. ಆದರೂ ನಾನು ಆ ಸನ್ನಿವೇಶವನ್ನು ಆನಂದಿಸುತ್ತಿದ್ದೆ. ಅವರಿಗೆ ಗೊತ್ತಿರುವ ಎಲ್ಲ ರೀತಿಯಲ್ಲೂ ನನಗೆ ಮಾಡಿದರು. ನಾನು ನರಳುತ್ತಿರುವ ಸದ್ದಿಗೆ ಪವಿತ್ರಳಿಗೆ ಎಚ್ಚರವಾಯಿತು. ಆಗ ಅವಳು ಭಾವನನ್ನು ನನ್ನಿಂದ ತಳ್ಳಿದಳು. ಪವಿತ್ರ ನನ್ನನ್ನು ಸಿಟ್ಟಿನಿಂದ ನೋಡಿ ಒಮ್ಮೆಗೆ ನಕ್ಕಳು. ನನಗೆ ಆಶ್ಚರ್ಯವಾಯಿತು.
ಪವಿತ್ರ, ನಿನಗೆ ಬೇಸರವಾಗಲಿಲ್ಲವೇ ಎಂದು ಕೇಳಿದಾಗ, ನೀನು ನನ್ನ ತಂಗಿ, ನಿನ್ನ ಜಾಗದಲ್ಲಿ ನಾನಿದ್ದರೂ ಹೀಗೆ ಮಾಡುತ್ತಿದ್ದೇನೋ ಏನೋ ಎಂದಳು. ಭಾವನವರು ಏನೂ ತಿಳಿಯದೆ ನಿಂತಿದ್ದರು. ಕೊನೆಗೆ ಪವಿತ್ರ ಅವರಿಗೆ ಎಲ್ಲ ವಿಷಯ ಹೇಳಿದಳು. ಪವಿತ್ರಳು ಬಟ್ಟೆಯನ್ನು ಬಿಚ್ಚಿದಳು. ಇಬ್ಬರು ಬೆಡ್ ಮೇಲೆ ಮಲಗಿದೆವು. ನಮ್ಮಿಬ್ಬರ ಸೌಂದರ್ಯವನ್ನು ಭಾವ ಹೀರಿದರು. ಅವರ ದೇಹ ಸಿರಿಯನ್ನು ಇಬ್ಬರು ಹಂಚಿಕೊಂಡೆವು. ಹೀಗೆ ಮೂವರು ಒಬ್ಬರಿಗೊಬ್ಬರು ಮುತ್ತಿಕ್ಕಿ ಎಲ್ಲ ಕೆಲಸ ಮಾಡಿದೆವು. ನಾನು ಭಾವ ಪವಿತ್ರ ಸೇರಿ 2 ದಿನ ಮಾಡಿದೆವು. ಅದಾದ ಮೇಲೆ ಅವರಿಗೆ ಮನೆಗೆ ಬರಲು ಆಗಲೇ ಇಲ್ಲ. ಕೊನೆಗೆ ನನಗೆ ಮನೆಯಲ್ಲಿ ವರನನ್ನು ಹುಡುಕಿದರು. ಮದುವೆಗೆ 1 ತಿಂಗಳು ಇರುವಾಗಲೇ ಪವಿತ್ರ ಮತ್ತು ಭಾವ ಮದುವೆಯ ಕೆಲಸದ ಕಾರಣದಿಂದ ಬಂದಿದ್ದರು. 1 ತಿಂಗಳು ಚೆನ್ನಾಗಿ ಮೂವರು ಸೇರಿ ಮಾಡಿದೆವು. ನನಗೆ ಮದುವೆಯಾದ ನಂತರವೂ ನಾನು ಪವಿತ್ರ ಮತ್ತು ಭಾವ ತವರು ಮನೆಗೆ ಬಂದರೆ ನಾನು ಹೋಗುತ್ತಿದ್ದೆ ಮತ್ತು ಆ ಕೆಲಸವನ್ನು ಮಾಡುತ್ತಿದ್ದೆವು. ಏಕೆಂದರೆ ನನ್ನ ಗಂಡ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ಹೀಗೆ ಭಾವನವರು ಭೇದ ಭಾವ ಮಾಡದೆ ನಮ್ಮಿಬ್ಬರಿಗೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದರು. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.